ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟದ ಚುನಾವಣೆ ನಡೆದಿದ್ದು, ಈ ಒಂದು ಚುನಾವಣೆ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ NDA ಅಭ್ಯರ್ಥಿಗಳಾದಂಥ ನಮ್ಮ ಪಕ್ಷದ ಹಿರಿಯರಾದಂಥ ಬಂಕ್ ಮುನಿಯಪ್ಪಣ್ಣವರು ಮತ್ತು ಇನ್ನೊಬ್ಬರು ಹಿರಿಯರಾದಂಥ ರಾಮಣ್ಣವರು, ಚಿಲ್ಕಲ್ನರ್ ಹೋಬಳಿ ಅಭ್ಯರ್ಥಿಯಾದಂಥ ನಮ್ಮ ಕೆಂಚಾರಹಳ್ಳಿ ಕೃಷ್ಣಾರೆಡ್ಡಿ ಅಣ್ಣವರು, ಈ ಮೂರು ಜನ ಇವತ್ತು ನಮ್ಮ JDS ಪಕ್ಷದ ನಿಷ್ಠಾವಂತ ಮುಖಂಡರು ಮತ್ತು ಕ್ಷೇತ್ರದ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರ ಒಂದು ಆಶೀರ್ವಾದದಿಂದ ಈ ಒಂದು ಮೂರು ಜನ ಅಭ್ಯರ್ಥಿಗಳನ್ನ ಇವತ್ತು ಅವರು ಗೆಲ್ಲಿಸಿದ್ದಾರೆ. ಅವರಿಗೆ ನನ್ನ ಪಕ್ಷದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಎಲ್ಲ ಮತದಾರರಿಗೂ, ನಮ್ಮ ಮುಖಂಡರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆದಂಥ ಸಂದರ್ಭದಲ್ಲಿ ಇವತ್ತು ಮೊದಲನೇದಾಗಿ ಚುನಾವಣೆ ನಡೆದಿದ್ದು, ಈ ಒಂದು ಒಟ್ಟಾರೆ ಚುನಾವಣೆ ಫಲಿತಾಂಶ ನೋಡಿದಂಥ ಸಂದರ್ಭದಲ್ಲಿ ಇವತ್ತು 5 ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ, 5 ಜನ NDA ಅಭ್ಯರ್ಥಿಗಳು ಗೆದ್ದಿದ್ದಾರೆ, 3 ಜನ ಇವತ್ತು ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇವತ್ತು ನಾವು ನಮ್ಮ ಕ್ಷೇತ್ರ ಸಂಬಂಧಪಟ್ಟಂಗೆ ಇವತ್ತು ಈ ಮಟ್ಟಕ್ಕೆ ನಾವು ಫಲಿತಾಂಶ ನಮ್ಗೆ ಬರ್ಲಿಕ್ಕೆ ಕಾರಣ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವರೊಂದು ಆಶೀರ್ವಾದ, ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ಒಂದು ಆಶೀರ್ವಾದದಿಂದ ನಮ್ಮ ಪಕ್ಷದ ನಿಷ್ಠಾವಂತರು ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ 3 ಜನ ಇವತ್ತು NDA ಅಭ್ಯರ್ಥಿಗಳನ್ನ ಇವತ್ತು ಗೆಲ್ಲಿಸಿದ್ದಾರೆ. ಈ ಒಂದು ಚುನಾವಣೆ ಫಲಿತಾಂಶ ನಾವು ನೋಡಿದಂಥ ಸಂದರ್ಭದಲ್ಲಿ ಮುಂದೆ ಈ ರಾಜ್ಯದಲ್ಲಿ 100% NDA ಸರ್ಕಾರ ಬರ್ತಕ್ಕಂಥದ್ದು ಶತಸಿದ್ಧ. ನಮ್ಮ ಕುಮಾರಣ್ಣವರು 3ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಸೂಚನೆಯನ್ನು ಕಾಣಿಸ್ತಾ ಇದೆ. ಒಟ್ಟಾರೆ ಇವತ್ತು ರಾಜ್ಯದಲ್ಲಿ ಏನಿವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 32 ತಿಂಗಳು ಕಳೆದ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥ ಒಂದು ವೈಫಲ್ಯಗಳು, ಇವತ್ತು ಅವರ ಒಂದು ಆಡಳಿತ ಈಗಾಗಲೇ ರಾಜ್ಯದ ಜನ ಬೇಸತ್ತಿದ್ದಾರೆ. ಮುಂದೆ ಈ ರಾಜ್ಯದಲ್ಲಿ 100% NDA ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 5 ಕ್ಷೇತ್ರ ಸೇರಿಸಿರ್ತಕ್ಕಂಥದ್ದು. ಇವತ್ತು ಆ 5 ಕ್ಷೇತ್ರದಲ್ಲಿ ನಮ್ಮ ಗುಡಿಬಂಡೆ ಅಭ್ಯರ್ಥಿಯಾದಂಥ ನಮ್ಮ ಬೈರಾರೆಡ್ಡಿ ಅಣ್ಣವರು ಇವತ್ತು ಸೋತಿದ್ದಾರೆ ಮತ್ತು ನಮ್ಮ ಪಕ್ಷದ ಹಿರಿಯರು ನಮ್ಮ ವೆಂಕಟರಾಮರೆಡ್ಡಿ ಅವರು, ನಮ್ಮ ಶಿವಾರೆಡ್ಡಿ ಅಣ್ಣವರು ತಮ್ಮ ವೆಂಕಟರಾಮರೆಡ್ಡಿ ಅವರು ಸೋತಿದ್ದಾರೆ. ಇವತ್ತು ಅವರು ಹೆಚ್ಚಿನ ಮತದಾರರಿರ್ತಕ್ಕಂಥದ್ದು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಮತ್ತು ಗುಡಿಬಂಡೆ ಕ್ಷೇತ್ರದಲ್ಲಿ. ಅಲ್ಲಿ ನಮ್ಮ ಪಕ್ಷ ಇವತ್ತು ತಳಮಟ್ಟದಲ್ಲಿ ಇಲ್ಲದಿರೋದ್ರಿಂದ ಇವತ್ತು ನಮ್ಮ 2 ಅಭ್ಯರ್ಥಿಗಳು ಸೋತಿದ್ದಾರೆ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಆ ಕ್ಷೇತ್ರದಲ್ಲೂ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಶಿಮುಲ್ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಮತದಾರರಿಗೆ ಹೆಚ್ಚಿನ ಮತಗಳನ್ನು ಶಿಡ್ಲಘಟ್ಟ ಮತ್ತು ಜಮ್ಮುಕೋಟೆ ಕ್ಷೇತ್ರ ಮತ್ತು ಚೇಳೂರು ಕ್ಷೇತ್ರದ ಮತದಾರರಿಗೆ ಹೆಚ್ಚಿನ ಮತಗಳು ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರು ಇವತ್ತೇನು ಶಿಡ್ಲಘಟ್ಟ ಕ್ಷೇತ್ರ ಅಭಿವೃದ್ಧಿ ನೇತಾರಾದಂಥ BN ರವಿಕುಮಾರ್ ಅವರ ಆಶೀರ್ವಾದದಿಂದ ಇವತ್ತು ಈ 3 ಕ್ಷೇತ್ರ ಗೆಲ್ಲೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಒಂದು, ಇವತ್ತು BN ರವಿಕುಮಾರ್ ಅವರು ಈ NDA ಅಭ್ಯರ್ಥಿ ಅಂತ ಮೊದಲೇ ಘೋಷಣೆ ಮಾಡಿ ನಮ್ಮನ್ನೆಲ್ಲನೂ, ಯಾಕಂದರೆ ಇವತ್ತು ನಾವು ಬಾಯಲ್ಲಿ ಹೇಳೋದಲ್ಲ, ಅವರ ಆಶೀರ್ವಾದದಿಂದ ಇವತ್ತು 3 ಕ್ಷೇತ್ರನ ಗೆಲ್ಲೋದಕ್ಕೆ ಅವಕಾಶ ಆಗಿದೆ.